ಮಂಚೇನಹಳ್ಳಿ ತಾಲೂಕಿನ ದಂಡಿಗನಹಳ್ಳಿ ಗ್ರಾಮದಲ್ಲಿ ದಂಪತಿಗಳಾದ ನಾಗಮಣಿ ಚಂದ್ರಶೇಖರ್ ಸಾಲ ಮಾಡಿ ಸುಮಾರು 40 ಕುರಿಗಳನ್ನು ಖರೀದಿಸಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ರಾತ್ರಿ 3 ಗಂಟೆಯ ಸಮಯದಲ್ಲಿ ಕುರಿಗಳ ಶೆಡ್ ಮೇಲೆ ಚಿರತೆ ದಾಳಿ ಮಾಡಿ ಸುಮಾರು 9 ಕುರಿಗಳು ದಾರುಣ ಸಾವು. ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಂದ್ರಶೇಖರ್ ಮಾತನಾಡಿ, ಈ ಹಿಂದೆಯೂ ಸಹ ಹೋರಿ ಮತ್ತು ಕುರಿಯನ್ನು ಚಿರತೆ ಬಲಿ ಪಡೆದುಕೊಂಡಿದೆ. ಆದರೆ ಸರ್ಕಾರದಿಂದ ಯಾವುದೇ ಪರಿಹಾರ ಕೂಡ ಬಂದಿರುವುದಿಲ್ಲ. ಈಗ ಮತ್ತೆ ಚಿರತೆ ದಾಳಿ ಮಾಡಿ 9 ಕುರಿಗಳನ್ನು ಬಲಿ ಪಡೆದುಕೊಂಡಿದೆ. ನಮ್ಮ ಜೀವನ ಸಾಗಿಸುವುದು ತುಂಬಾ ಕಷ್ಟಕರವಾಗಿದೆ. ಹೊರಗಡೆ ಹೋರಾಡಲು ಸಹ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಎಂದು ಅಳಲು ತೋಡಿಕೊಂಡರು. 3 ವರ್ಷದಿಂದ ಇಲ್ಲೇ ಹೋರಿ ಬಂದು ಚಿರತೆ ಬಂದು ತಿಂದಾಗಿತ್ತು. 1 ವರ್ಷದಿಂದ ಬಂದು ತಿರುಗಿ ಕುರಿ ಒಂದು ತಿಂದಾಗಿತ್ತು. ಇವಾಗ ಬಂದು ರಾತ್ರಿ 3 ಗಂಟೆ ರಾತ್ರಿ ಬಂದು ಇಲ್ಲಿ 3 ಕುರಿನ ತಿಂದಾಗಿ 5 ಕುರಿನ ಸಾಯಿಸಿ ಹೋಗೈತೆ. ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳೆಲ್ಲ ಬಂದು ನಮ್ಮ ನಷ್ಟ ಪರಿಹಾರ ಕಟ್ಕೊಳ್ಬೇಕಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ಇನ್ನು ಬೇರೆ ರೀತಿ ಆ ರೀತಿ ಅವ್ರು ಮನವಿ ಮಾಡ್ತಾ ಇದ್ದೀರಾ? ಬೇರೆ ರೀತಿ ಚಿರತೆ ಹಿಡಿಯೋಕ್ಕಾದ್ರೆ ಏನಾದ್ರು ಚಿರತೆ ಇಲ್ಲಿ ಅದೇ ಬೋನು ಒಂದು ಥರ ಇದು ಮಾಡಿ ಚಿರತೆ ಹಿಡಿಬೇಕು ಅಂತ ಮನವಿ ಮಾಡ್ಕೊತಾ ಇದ್ವಿ ಬಲೆ ಬಿಟ್ಟು. ಇಲ್ಲಿ ಸುತ್ತಮುತ್ತ ನಾಯಿಗಳು ಹಸುಗಳು ಎಲ್ಲ ಆಲ್ರೆಡಿ ತಿಂತಾ ಐತೆ. ಆಲ್ರೆಡಿ 2-3 ಸತಿ ಇನ್ಫಾರ್ಮ್ ಮಾಡಿದ್ದೀವಿ. ಅವ್ರೇನು ಎತ್ತೆತ್ಕೊಳ್ಳಿಲ್ಲ. ಈ ಸತಿ ದಯವಿಟ್ಟು ಸ್ವಲ್ಪ ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಎಷ್ಟು ವರ್ಷದಿಂದ ಈ ಚಿರತೆ ನಿಮ್ದು ತೊಂದರೆ? ಸುಮಾರು ಅಂದರೆ ಒಂದು 5-6 ವರ್ಷದಿಂದ ತೊಂದರೆ ಆಗ್ತಾ ಐತೆ. ಒಂದು ಚಿರತೆನೂ ಏನೋ ಹೆಚ್ಚಾಗಿದ್ದಾವೆ? ಒಂದು 2-3 ಚಿರತೆ ಕಾಣಿಸವೆ. ಏನು ಗ್ರಾಮಸ್ಥ ರಮೇಶ್ ಮಾತನಾಡಿ, ನಮ್ಮ ಗ್ರಾಮ ಕಾಡಿನ ಅಂಚಿನಲ್ಲಿದ್ದು ಅರಣ್ಯ ಅಧಿಕಾರಿಗಳಲ್ಲಿ ಚಿರತೆ ಹಿಡಿಯಲು ಬೋನ್ ಇಡುವಂತೆ ಒತ್ತಾಯಿಸಿದರು. ಒಂದು ಕಾಡಂಚಿನಲ್ಲಿದೆ. ಚಿರತೆ ಕಾಟ ತುಂಬ 7 ವರ್ಷದಿಂದ ತುಂಬ ಕಾಟ ಇದೆ. ಊರಲ್ಲೇ ಬಂದು ನಾಯಿಗಳು ಎತ್ಕೊಂಡು ಹೋಗ್ತಿದೆ. ಊರ ಪಕ್ಕದಲ್ಲಿ ಬಂದು ಹಸುಗಳೆಲ್ಲ ಸಾಯಿಸ್ತಾ ಇದೆ. ನೆನ್ನೆಲಾದರೆ ಬಂದು ನಮ್ಮ ಸ್ನೇಹಿತ ಚಂದ್ರಶೇಖರ್ ಅಂತ ಬಂದು ಒಂದು 8ರಿಂದ 10 ಕುರಿಗಳು 3 ತಿಂದಾಗದೆ ನಿಂತ ಸಾಯಿಸ್ಬಿಟ್ಟು ಹೋಗ್ಬಿಟ್ಟಿದೆ. ಈ ಕೂಡ ಅರಣ್ಯ ಇಲಾಖೆ ತಕ್ಷಣವೇ ಬೋನ್ ಇಟ್ಟು ಬಂದಿ ಮಾಡಿ ಬೇರೆ ಕಡೆ ಬಿಡಬೇಕು ಅದನ್ನು. ಇಲ್ಲಾಂದರೆ ಇಬ್ಬರು ಜನಗಳೆಲ್ಲ ತುಂಬ ಭಯದಿಂದ ಓಡಾಡಬೇಕಾದ್ರೆ ಅದು ಕಾಡಂಚಿ ಪಕ್ಕದಲ್ಲಿ ಜಮೀನುಗಳಿದ್ದಾವೆ. ಅಲ್ಲಿ ಒಂದು 7-8 ಜನ ಸಂಸಾರಗಳಿದ್ದು ಕೂಡ ಜಮೀನುಗಳಿದ್ದಾರೆ. ಅವರಂತೂ ತುಂಬ ರಾತ್ರಿಯಿಂದ ತುಂಬ ಭಯಪಡ್ತಾ ಇದ್ದಾರೆ ಜಮೀನುಗಳ ಹತ್ರ ಹೋಗಿ ಬೆಳಗ್ಗೆ ಸಂಜೆ ಹೋಗೋದಕ್ಕೆ. ಈ ಕೂಡ ದಯವಿಟ್ಟು ಈ ಕೂಡಲೇ ಇಮಿಡಿಯೇಟ್ಲಿ ಅರಣ್ಯ ಇಲಾಖೆಯವರು ಕೂಡಲೇ ಎಚ್ಚೆತ್ಕೊಂಡು ಬಂದಿಟ್ಟು ಅದನ್ನು ಸೆರೆ ಹಿಡಿಬೇಕಂತ ನಮ್ಮ ಊರಿನ ಗ್ರಾಮಸ್ಥರು ಬಂದಿದೆ. ಇನ್ನು ಈ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.